ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಇವತ್ತೊಂದು ಈಸಿಯಾಗಿ ನಿಮಗೆ ಇನ್ಸ್ಟೆಂಟಾಗಿ ಚಟ್ನಿ ಪೌಡರ್ ಮಾಡೋದು ತೋರಿಸ್ಕೊಡ್ತೀನಿ. ಈ ಪೌಡರ್ನ ನೀವು ಮಾಡಿಟ್ಕೊಂಡು ಒಂದು ತಿಂಗಳಾದ್ರೂ ಸ್ಟೋರ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಈ ಪೌಡ್ರನ್ನ ನೀವು ಚಟ್ನಿ ಥರನೂ ಕನ್ವರ್ಟ್ ಮಾಡ್ಬೋದು. ಅದು ಯಾವ ರೀತಿ ಅಂತ ವೀಡಿಯೋದಲ್ಲಿ ಖಂಡಿತ ಹೇಳ್ತೀನಿ. ಸೊ ತುಂಬಾ ಸುಲಭವಾಗಿ ಮಾಡೋವಂಥ ರೆಸಿಪಿ. ಈಗ ಯಾವ ರೀತಿ ಈ ಚಟ್ನಿ ಪೌಡರ್ನ ಮಾಡೋದಂತ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ. ಇಲ್ಲಿ ನಾನು ಒಂದು ಸ್ಟವ್ ಮೇಲೆ ಕಡಾಯಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಈ ಥರ 1 ಕಪ್ ಆಗೋಷ್ಟು ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ. ನೀವೆಲ್ಲ ಇಂಗ್ರೀಡಿಯೆಂಟ್ಸು ಯಾವುದೇ ರೀತಿ 1 ಕಪ್ ಯಾವುದಾದ್ರೂ ತೊಗೊಳ್ಳಿ, ಅದೇ ಕಪ್ ಅಳತೆನಲ್ಲೇ ಎಲ್ಲ ಇಂಗ್ರೀಡಿಯೆಂಟ್ಸು ತೊಗೋಬೇಕು. ಕಡಲೆ ಬೀಜನ ಒಂದು 5 ನಿಮಿಷವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಗರಿ ಗರಿ ಆಗಬೇಕು, ಆ ಥರ ಹುರ್ಕೊಳ್ಳಿ. ತುಂಬ ಸಿಯೋದಕ್ಕೂ ಬಿಡಬೇಡಿ, ಯಾಕಂದರೆ ಗರಿ ಗರಿಯಾಗಾದರೆ ನಿಮಗೆ ಚಟ್ನಿ ಪೌಡರ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಕಡಲೆ ಬೀಜ ಫ್ರೈ ಮಾಡಿದ್ದಾಯಿತು. ಸೇಮ್ ಕಪ್ ಅಳತೆನಲ್ಲೇ 100 ಗ್ರಾಮ್ ಆಗೋಷ್ಟು ಉದ್ದಿನಬೇಳೆ. ಸೊ ನಾನು ಇವತ್ತೆಲ್ಲ ಐಟಮ್ಗಳು 100 ಗ್ರಾಮ್ ಆಗೋಷ್ಟು ಅಳತೆನಲ್ಲೇ ತೊಗೊತಾ ಇದ್ದೀನಿ. ಉದ್ದಿನಬೇಳೆನೂ ಅಷ್ಟೇ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈ ಚಟ್ನಿ ಪೌಡ್ರಿನಲ್ಲಿ ಉದ್ದಿನಬೇಳೆ ತುಂಬಾ ಫ್ಲೇವರ್ಫುಲ್ಲಾಗಿರುತ್ತೆ. ಈ ಚಟ್ನಿನ ನೀವು ಪೌಡರ್ ಮಾಡಿ 1 ತಿಂಗಳು ಅಥವಾ 2 ತಿಂಗಳವರೆಗೂ ನೀವು ಫ್ರಿಜ್ಜಲ್ಲಿ ಕೂಡ ಸ್ಟೋರ್ ಮಾಡ್ಕೋಬೋದು. ಹೊರಗಡೆ ಸಹನೂ ಇಟ್ಕೊಬೋದು. ಈಗ ನೋಡ್ತಾ ಇರ್ಬೋದು, ಉದ್ದಿನಬೇಳೆ ಚೆನ್ನಾಗಿ ಫ್ರೈ ಮಾಡಿದ್ದಾಯಿತು. ಈಗ ಇದನ್ನು ಪ್ಲೇಟಲ್ಲಿ ಹಾಕ್ಕೊತಾ ಇದ್ದೀನಿ. ಸೊ ಇವಾಗ ಒಂದೊಂದೇ ಹುರ್ಕೊಳ್ಳೋಣ. ಇವಾಗ ನೋಡ್ತಾ ಇರ್ಬೋದು, ಉರ್ಗಡ್ಲೆನ ಸ್ವಲ್ಪ ಲೈಟಾಗಿ ಒಂದು 30 ಸೆಕೆಂಡು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಗರಿ ಗರಿ ಆದರೆ ಸಾಕು. ಈಗ ನೋಡಿ, ಈ ಉರ್ಗಡ್ಲೆನೂ ಚೆನ್ನಾಗಿ ಫ್ರೈ ಮಾಡಿದ್ದಾಯಿತು. ಆಲ್ರೆಡಿ ನಮ್ಮ ಚಾನಲಲ್ಲಿ ಚಟ್ನಿ ಪೌಡರ್ಗಳಾಗಿರ್ಬೋದು ಅಥವಾ ಚಟ್ನಿ ರೆಸಿಪಿಗಳಿರ್ಬೋದು, ನೀವು ನೋಡಿಲ್ಲ ಅಂದರೆ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಈಗ ಉರ್ಗಡ್ಲೆನೂ ಫ್ರೈ ಮಾಡಿದ್ದಾಯಿತು. ಸೊ ಇವಾಗ 3 ಪದಾರ್ಥನೂ ಪೂರ್ತಿ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನೀವು ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೋಬೇಕು. ಈಗ ಇದಕ್ಕೆ ನಾನು ಒಂದು 10 ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಚಿಕ್ಕ ಮೆಣಸಿನ್ಕಾಯಿ ಇದ್ದರೆ ಕಡಿಮೆ ಹಾಕ್ಕೊಳ್ಳಿ. ಈ ಥರ ದೊಡ್ಡದಾದರೆ ಒಂದು 10 ಹಾಕ್ಕೊಳ್ಳಿ, ಸರಿ ಹೋಗುತ್ತೆ. ಮೆಣಸಿನ್ಕಾಯಿ ಹುರಿಯೋವಾಗ 1 ಟೇಬಲ್ ಸ್ಪೂನ್ ಆಗೋಷ್ಟು ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ. ಕಲ್ಲುಪ್ಪಲ್ಲಿ ತೇವಾಂಶ ಇರುತ್ತೆ. ಈ ಥರ ಹುರಿಯೋದ್ರಿಂದ ತೇವಾಂಶನೂ ಹೋಗುತ್ತೆ. ಚಟ್ನಿ ಪೌಡರ್ ಕೂಡ ತುಂಬ ದಿವಸ ಕೆಡದೆ ಬಾಳಿಕೆ ಬರುತ್ತೆ. ಸೊ ಉಪ್ಪು ಕೂಡ ಹಾಕ್ಕೊಂಡು ಹುರ್ಕೊಳ್ಳೋಣ. ಈಗ ಒಣಗಿದ ಮೆಣಸಿನ್ಕಾಯಿ ಉಪ್ಪೆಲ್ಲ ಹುರ್ಕೊಂಡಿದ್ದಾಯಿತು. ಇದೆಲ್ಲ ಫ್ರೈ ಮಾಡಿದ ಮೇಲೆ ಇದಕ್ಕೆ ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ಸು ಅರ್ಧ ಕಪ್ ಆಗೋಷ್ಟು ನಾನು ತೆಂಗಿನಕಾಯಿ ತುರಿ ತೊಗೊತಾ ಇದ್ದೀನಿ. ಇದು ಹಸಿ ತೆಂಗಿನಕಾಯಿ ತುರಿ. ಒಣಗಿದು ಯೂಸ್ ಮಾಡಿದ್ರೆ ನಿಮಗೆ ಆ ಟೇಸ್ಟ್ ಬೇರೆ ಬರುತ್ತೆ. ಹಸಿದನ್ನ ಈ ಥರ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಅಷ್ಟೇ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ಆದರೆ ಫ್ರೈ ಮಾಡೋ ಜೊತೆಗೆ ಇದ್ರ ಜೊತೆಗೆ ಒಂದು ಚಿಕ್ಕ ಗೋಲಿ ಗಾತ್ರದಷ್ಟು ಹುಣಸೆಹಣ್ಣು, ಒಂದು 7ರಿಂದ 8 ಪೀಸ್ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸಿಯೋದಕ್ಕೆ ಬಿಡಬೇಡಿ. ಆ ತೆಂಗಿನಕಾಯಿ ತುರಿನಲ್ಲಿ ತೇವಾಂಶ ಎಲ್ಲ ಹೋಗಿ ಚೆನ್ನಾಗಿ ಗರಿ ಆಗಬೇಕು. ಈಗ ಇದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ನೀವೇನಾದರೂ ಪಿ ಜಿನಲ್ಲಿ ಇರ್ತೀರಾ ಅಥವಾ ಹಾಸ್ಟೆಲಲ್ಲಿ ಇರ್ತೀರಾ ಅಂದರೆ ಖಂಡಿತ ಈ ರೆಸಿಪಿನ ಮಾಡಿ ನೀವು ಮಕ್ಕಳಿಗೆ ಆಗಲಿ ಅಥವಾ ದೊಡ್ಡವ್ರಿಗೆ ಆಗಲಿ ಕೊಟ್ಟು ಕಳಿಸ್ಬೋದು. ತುಂಬ ದಿವಸ ಇಟ್ಕೊಂಡು ನೀವು ಯಾವಾಗ ಬೇಕು ಆವಾಗ ಚಟ್ನಿ ಮಾಡ್ಕೋಬೋದು. ಹಾಗೆ ಇದ್ರ ಜೊತೆಗೆ ಕರ್ಬೇವಿನ ಸೊಪ್ಪು ಕೂಡ ಹಾಕಿ ನಾನು ಗರಿ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಸಹನೂ ಹಾಕ್ಕೊತಾ ಇದ್ದೀನಿ. ನೀವು ಬೇಕಂದರೆ ಇದಕ್ಕೆ ಬೆಲ್ಲ ಸಹನೂ ಮಿಕ್ಸ್ ಮಾಡ್ಕೋಬೋದು. ನಾನು ಬೆಲ್ಲ ಹಾಕೋದಿಲ್ಲ. ಇದು ನಾರ್ಮಲ್ ನಾವು ಮಿಕ್ಸಿನಲ್ಲಿ ರುಬ್ತಿರಲ್ಲ ಚಟ್ನಿ, ಅದೇ ಥರ ಟೇಸ್ಟ್ ಬರುತ್ತೆ. ಅದೇ ಇದನ್ನು ನೀವು ಪೌಡ್ರ್ ಮಾಡಿ ಇಟ್ಕೊಂಡ್ರೆ ತಕ್ಷಣಕ್ಕೆ ಬೆಳಗ್ಗೆ ಒಂದು 2 ನಿಮಿಷಕ್ಕೆ ನೀವು ಚಟ್ನಿನ ಮಾಡ್ಕೊಬೋದು. ಈಗ ಪೂರ್ತಿ ಕಂಪ್ಲೀಟಾಗಿ ಎಲ್ಲ ಫ್ರೈ ಮಾಡಿದ್ಮೇಲೆ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊತೀನಿ. ಸೊ ನೋಡ್ತಾ ಇರ್ಬೋದು, ನನಗಂತೂ ಇದು ಕ್ರಿಸ್ಪಿಯಾಗಿ ಬಂದಿದೆ ಎಲ್ಲನೂ. ಮಿಕ್ಸಿನಲ್ಲಿ ಪೌಡ್ರ್ ಮಾಡುವಾಗ ಮಿಕ್ಸಿನಲ್ಲಿ ತೇವಾಂಶ ಇರಬಾರ್ದು, ನೋಡ್ಕೊಳ್ಳಿ. ಪೂರ್ತಿ ಡ್ರೈ ಆಗಿದ್ದೇ ಪೌಡ್ರ್ ಮಾಡ್ಕೋಬೇಕು. ಈಗ ಇದನ್ನು ಪೌಡ್ರ್ ಮಾಡ್ಕೊಂಬರ್ತೀನಿ. ಪೂರ್ತಿ ಇದನ್ನು ನುಣ್ಣಗೆ ಪೌಡ್ರ್ ಮಾಡಬೇಡಿ, ಸ್ವಲ್ಪ ರವೆ ಥರ ಮಾಡ್ಕೊಳ್ಳಿ. ಮತ್ತು ಇದು ಪೂರ್ತಿ ತಣ್ಣಗಾದ್ಮೇಲೆ ಇದನ್ನು ಒಂದು ಏರ್ ಟೈಟ್ ಬಾಟಲಲ್ಲಿ ಹಾಕಿಟ್ಕೊಂಡ್ರೆ ನೀವು ಫ್ರಿಜ್ಜಲ್ಲಾದರೆ ಒಂದು 2 ತಿಂಗಳು ಸ್ಟೋರ್ ಮಾಡ್ಕೋಬೋದು. ನಾರ್ಮಲ್ ಹೊರಗಡೆ ಇಡೋದಾದರೆ 1 ತಿಂಗಳು ಸ್ಟೋರ್ ಮಾಡ್ಕೋಬೋದು. ಸ್ಟೀಲ್ ಬಾಕ್ಸ್ ಅಥವಾ ಗಾಜಿನ ಪಾತ್ರೆಯಲ್ಲಿ ನೀವು ಹಾಕಿಟ್ಕೊಬೋದು. ಈಗ ಇದನ್ನು ಇನ್ಸ್ಟೆಂಟ್ ಚಟ್ನಿ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ. ನಿಮಗೆ ಇಡ್ಲಿಗೆ, ದೋಸೆಗೆ, ಬ್ರೇಕ್ಫಾಸ್ಟ್ ರೆಸಿಪಿಗೆ ಸೈಡ್ ಡಿಶ್ಶಾಗಿ ಚಟ್ನಿ ಬೇಕಂದರೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಸ್ಪೂನ್ ಹಾಕ್ಕೊಳ್ಳಿ. ನಾನು ಇಲ್ಲೊಂದು 3 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಿಮಗೆ ಗಟ್ಟಿಯಾಗಿ ಬೇಕಾ ತೆಳ್ಳಗೆ ಬೇಕಾ ನೀರು ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದು ನೋಡ್ತಾ ಇರ್ಬೋದು, ಇವಾಗ ನಾವು ಮಿಕ್ಸಿನಲ್ಲಿ ಯಾವ ರೀತಿ ರುಬ್ಬಿರ್ತೀರೋ ಅದೇ ಥರ ಚಟ್ನಿ ಆಗಿದೆ ಇದು. ನಿಮಗೆ ಗಟ್ಟಿ ಚಟ್ನಿ ಬೇಕಂದರೆ ಗಟ್ಟಿಯಾಗಿ, ತೆಳ್ಳಗೆ ಬೇಕಂದರೆ ತೆಲ್ಲಿಗೆ. ಸೊ ಖಂಡಿತ ಇದು ನಿಮಗೆಲ್ಲ ಯೂಸ್ಫುಲ್ ಆಗುತ್ತೆ. ನೀವೆಲ್ಲಾದರೂ ಟ್ರಾವೆಲಿಂಗ್ ಹೋಗ್ತೀರಾ ಮತ್ತು ಹೇಳ್ದಂಗೆ ನಿಮ್ಮ ಮಕ್ಕಳನ್ನೇನಾದರೂ ಹಾಸ್ಟೆಲ್ಗೆ ಕಳಿಸ್ತೀರಾ, ಆವಾಗ ಏನಾದರೂ ಮನೆ ರೆಸಿಪಿಗಳು ಕೊಡಬೇಕಂದ್ರೆ ಈ ಥರ ಕೂಡ ಮಾಡಿಕೊಟ್ಟು ಕಳಿಸ್ಬೋದು. ಇದಕ್ಕೆ ಲೈಟಾಗಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಎಣ್ಣೆಗೆ 1/4 ಟೀ ಸ್ಪೂನ್ ಸಾಸಿವೆ, ಕರ್ಬೇವಿನ ಸೊಪ್ಪು, ಒಣಗಿದ ಮೆಣಸಿನ್ಕಾಯಿ, ಸ್ವಲ್ಪ ಹಿಂಗೆ ಹಾಕ್ಕೊಂಡು ಒಗ್ಗರಣೆ ಕೊಡ್ತಾ ಇದ್ದೀನಿ. ಒಗ್ಗರಣೆ ಕೊಟ್ಟಿಲ್ಲ ಅಂದ್ರೂ ಹಾಗೆ ತಿನ್ಬೋದು, ಒಗ್ಗರಣೆ ಕೊಟ್ಟು ಸಹ ನೀವು ತಿನ್ಬೋದು, ಚೆನ್ನಾಗಿರುತ್ತೆ. ಖಂಡಿತ ಇವತ್ತೊಂದು ಡಿಫ್ರೆಂಟ್ 2 ಥರ
ರೆಸಿಪಿ ಚಟ್ನಿ ಪೌಡರ್ ಮತ್ತು ಇನ್ಸ್ಟೆಂಟ್ ಚಟ್ನಿ ಎರಡು ಥರ ತೋರಿಸ್ಕೊಟ್ಟಿದ್ದೀನಿ. ನಮ್ಮ ಮನೇಲಂತೂ ಚಟ್ನಿ ಪೌಡರ್ ಇದ್ದರೆ ಆವಾಗವಾಗ ಬಾಯಿಗೆ ಹಾಕ್ಕೊಂಡು ಹಾಗೆ ತಿಂದು ಖಾಲಿ ಮಾಡಿಬಿಡ್ತಾರೆ. ಸೊ ದೋಸೆಗೆ ಹಾಕ್ಕೋಬೋದು, ಇಡ್ಲಿಗೆ ಹಾಕ್ಕೋಬೋದು. ಖಂಡಿತ ಇವತ್ತು ತೋರಿಸಿರುವ ರೆಸಿಪಿ ಇಷ್ಟ ಆದರೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ. ನಿಮ್ಗೆ ಯಾವ ಥರ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.